Good evening everyone. Today we are going to study about last session ಒಳಗಡೆ ಆಲ್ರೆಡಿ ಏನು ಮಾಡಿದ್ವಪ್ಪ ಅಂತಂದ್ರೆ ನಾವು ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಪಾರ್ಟ್ 1 ಡಿಸ್ಕಸ್ ಮಾಡಿದ್ವಿ. ಆ್ಯಂಡ್ ಸಿಮಿಲರ್ಲಿ ಇಲ್ಲಿ ಏನು ಮಾಡಕತ್ತೀವಪ್ಪ ಅಂದ್ರೆ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಪಾರ್ಟ್ 2 ಡಿಸ್ಕಸ್ ಮಾಡಕತ್ತೀವಿ. ಇಲ್ಲಿನೂ ಏನಪ್ಪ ಅಂದ್ರೆ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ತೊಗೊಂಬಂದಿನಪ್ಪ ನಿಮ್ಮ ಸಂಬಂಧ. ಕ್ಲಿಯರಾ? ಅವನ್ನ ಡಿಸ್ಕಸ್ ಮಾಡ್ಕೊ ತಗೊಂಡು ಫಸ್ಟ್ ಸೆಷನ್ ಒಳಗಡೆ ಏನು ಮಾಡಿದ್ವಿ, 10 ಕ್ವಶನ್ಸ್ನ ಡಿಸ್ಕಸ್ ಮಾಡಿದ್ವಿ. ಹಾಟ್ 10 ಕ್ವಶನ್ಸ್. ವಿ ಹ್ಯಾವ್ ರಿಮೈನಿಂಗ್ ಹಾಟ್ 10 ಕ್ವಶನ್ಸ್ ಇಯರ್. ಅವು ಹಾಟ್ 10 ಕ್ವಶನ್ಸ್ನು ಸಾಲ್ವ್ ಮಾಡುವಪ್ಪಿ. ಸಪೋಸ್ ವಿಡಿಯೋ ನೋಡ್ಲಾರ, ಲಾಸ್ಟ್ ವಿಡಿಯೋ ನೋಡ್ಲಾರ, ಡೈರೆಕ್ಟ್ ಈ ವಿಡಿಯೋಕ್ಕೆ ಬಂದಿದ್ರಿಯಪ್ಪ ಅಂತಂದ್ರೆ ಸೊ ಪ್ಲೀಸ್ ವಾಚ್ ದ್ಯಾಟ್ ವಿಡಿಯೋ. ಇಫ್ ಯು ವಾಂಟ್ ದ್ಯಾಟ್ ಲಿಂಕ್ ಅಪಿ ಐ ಹ್ಯಾವ್ ಮೆನ್ಷನ್ಡ್ in my description, so please once watch that video. Clear api? And next question number 11. Already 10th question complete agittu, so 10th question answer comment ಮಾಡು ಅಂತ ಹೇಳಿದ್ದೆ. ಸೊ ಕಮೆಂಟ್ ಮಾಡ್ರಿ. ಇಲ್ಲಿ 11th question ಐತೆ ನನ್ನ ಹತ್ರ. ಏನಾಯ್ತಪ್ಪ ಅಂದ್ರೆ ದಟ್ ಈಸ್ a is equals to a naught exponential of alpha t to the power 3. Exponential of alpha t to the power 3. The question is identify the DMF of alpha. Alpha the DMF ಬೇಕು ನನಗೆ. Let's identify the DMF of alpha p here. Alpha the DMF identify ಮಾಡ್ಕೋ. ಓಕೆ, DMF of alpha ಬೇಕು ನನಗೆ. ಸೊ DMF of alpha ಅಂತಂದ್ರೆ ಇಲ್ಲಿ ನೋಡು, ಇದಿಷ್ಟೇ ಟರ್ಮ್ ತಗೋ. ಎಕ್ಸ್ಪೋನೆನ್ಷಿಯಲ್ ಆಫ್ ಆಲ್ಫಾ ಟಿ ಟು ದ ಪವರ್ 3 ಐತೆ, ಅದು ಟಿ ಕ್ಯೂಬ್ ಐತೆ. ಸೊ ಎಕ್ಸ್ಪೋನೆನ್ಷಿಯಲ್ ಅಂದ್ರೆ ಪವರ್ ಟರ್ಮ್ ಇದು. ಸೊ ಪವರ್ ಟರ್ಮ್ ಏನಪ್ಪ ಅಂತಂದ್ರೆ ಆಲ್ವೇಸ್ ಏನಿರ್ತಾವೆ, ಡೈಮೆನ್ಷನ್ಲೆಸ್ ಇರ್ತಾವೆ ಅಂತ ಡಿಸ್ಕಸ್ ಮಾಡಿದ್ವಿ, ಯಾವುದಲ್ಲ? ಎಕ್ಸ್ ಟು ದ ಪವರ್ 10, ಎಕ್ಸ್ ಟು ದ ಪವರ್ 9, ವೈ ಟು ದ ಪವರ್ 15. ಸೊ ಪವರ್ ಫಾರ್ಮ್ ಆಲ್ವೇಸ್ ನಂಬರ್ ಇರ್ತಾವೆ. ಸೊ ನಂಬರ್ ಅಂದ್ರೆ ಏನಂದ್ರೆ ಅವು ಡೈಮೆನ್ಷನ್ಲೆಸ್. ಅವು ನಂಬರ್ ಅಂದ್ರೆ ಏನಿಲ್ಲ, ಡೈಮೆನ್ಷನ್ಲೆಸ್. ಸೊ ಇಲ್ಲಿ ಆಲ್ಫಾ ಟಿ ಕ್ಯೂಬ್ ಐತಿ, ಆಲ್ಫಾ ಟಿ ಕ್ಯೂಬ್ ಐತಪ್ಪ ಅಂತಂದ್ರೆ ಇದೇನಾಯಿತು, ಡೈಮೆನ್ಷನ್ಲೆಸ್ ಆಯಿತು. ಏನಾಯ್ತಲ್ಲ, ಡೈಮೆನ್ಷನ್ಲೆಸ್ ಆಯಿತು. ಸೊ ನಿನಗೆ ಆಲ್ಫಾದ್ ಬೇಕಲ್ಲ ಪಿ, ಇಲ್ಲಿ ಟಿ ಐತಿ. ಟಿ ಅಂದರೆ ಏನು, ದಟ್ ಈಸ್ ಟೈಮ್. ಸೊ ಆಲ್ಫಾ ಟೈಮ್ದು ಡಿ ಎಮ್ ಎಫ್ ಏನು, ಟಿ. ಬಟ್ ಟಿ ಟು ದ ಪವರ್ 3 ಐತಲ್ಲ, ಸೊ ಟಿ ಟು ದ ಪವರ್ 3 ಈಸ್ ಈಕ್ವಲ್ಸ್ ಟು ಡೈಮೆನ್ಷನ್ಲೆಸ್, ಮೀನ್ಸ್ ಎಮ್ ಟು ದ ಪವರ್ 0, ಎಲ್ ಟು ದ ಪವರ್ 0, ಟಿ ಟು ದ ಪವರ್ 0. ಈಗ ಟಿ ಟು ದ ಪವರ್ 3 ಐತಲ್ಲ, ಟಿ ಟು ದ ಪವರ್ 3 ಈಸ್ ಈಕ್ವಲ್ಸ್ ಟು ಆ ಕಡೆ ತೊಗೊಂಡು ಹೋಗು. ಏನಾಯಿತು, ಟಿ ಟು ದ ಪವರ್ -3 ಆಯಿತು. ದಿಸ್ ಈಸ್ ದ ಡಿ ಎಮ್ ಎಫ್ ಆಫ್ ಆಲ್ಫಾ. ದಿಸ್ ಇಸ್ ದ ಡಿ ಎಮ್ ಎಫ್ ಆಫ್ ಆಲ್ಫಾ. ನೆಕ್ಸ್ಟ್ ಕ್ವಶನ್ ನಂಬರ್ 12 ಐತಪಿ. ಓಕೆ, ಫಾಸ್ಟಾಗಿ ನೋಟ್ ಮಾಡ್ಕೊತ ಹೋಗ್ರಿ, ಫಾಸ್ಟಾಗಿ ನೋಟ್ ಮಾಡ್ಕೊತ ಹೋಗ್ರಿಪಿ. ದಿಸ್ ಈಸ್ ಯುವರ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ. ಅದರ ಸಂಬಂಧ ಇದರ ಮೇಲೆ ಟೈಮ್ ಜಾಸ್ತಿ ವೇಸ್ಟ್ ಅಂತಲ್ಲಪಿ, ಟೈಮ್ ಜಾಸ್ತಿ ಇನ್ವೆಸ್ಟ್ ಮಾಡಕತ್ತೀವಿ. ಕ್ವಶನ್ ನಂಬರ್ 12 ಏನೈತೆ? ಕ್ವಶನ್ ನಂಬರ್ 12, ವೈ ಈಸ್ ಈಕ್ವಲ್ಸ್ ಟು ಆರ್ ಸೈನ್ ಒಮೆಗಾ ಟಿ ಮೈನಸ್ kx. ದ ಕ್ವಶನ್ ಏನಪ್ಪ ಅಂದ್ರೆ ಐಡೆಂಟಿಫೈ ದ ಡಿ ಎಮ್ ಎಫ್ ಆಫ್ ಒಮೆಗಾ ಡಿವೈಡೆಡ್ ಬೈ ಕೆ. ಒಮೆಗಾ ಡಿವೈಡೆಡ್ ಬೈ ಕೆ ಬೇಕು. ಇಲ್ಲೊಳ್ಳೆ ಸೈನ್ ಥೀಟಾ, ಇದು ಥೀಟಾ ಫಾರ್ಮ್. ಇದು ಯಾವ ಫಾರ್ಮು? ಥೀಟಾ ಫಾರ್ಮ್. ಥೀಟಾ ಅಂದ್ರೆ ಏನಪ್ಪಿ? ಆ್ಯಂಗಲ್. ಆ್ಯಂಗಲ್ ಅಂದ್ರೆ ಏನು? ಡೈಮೆನ್ಷನ್ಲೆಸ್. ಏನಿದು? ಡೈಮೆನ್ಷನ್ಲೆಸ್. ಡಿ ಎಮ್ ಎಫ್ ಇರಲ್ಲ. ಸೊ ಡೈಮೆನ್ಷನ್ಲೆಸ್ ಐತಪ್ಪ ಅಂದ್ರೆ ಒಮೆಗಾ ಟಿ ಮೈನಸ್ ಕೆ ಎಕ್ಸ್ ಏನಾಯ್ತಲೆ? ಡೈಮೆನ್ಷನ್ಲೆಸ್ ಆಯ್ತು, ಡೈಮೆನ್ಷನ್ಲೆಸ್. ಬಟ್ ಇಲ್ಲಿ ಒಂದು ಅಬ್ಸರ್ವ್ ಮಾಡು, ಒಮೆಗಾ ಟಿ ಟರ್ಮ್ ಒಳಗಡೆ ಕೆ ಎಕ್ಸ್ ಮೈನಸ್ ಆಗಕತ್ತದ ಅಂದ್ರೆ ಅಕಾರ್ಡಿಂಗ್ ಟು ದ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಏನು ಸ್ಟಡಿ ಮಾಡಿದ್ವಿ ನಾವು? ಓನ್ಲಿ ವಿ ಕ್ಯಾನ್ ಆ್ಯಡ್ ಆರ್ ಸಬ್ಟ್ರಾಕ್ಟ್ ದ ಫಿಸಿಕಲ್ ಕ್ವಾಂಟಿಟೀಸ್ ವಿಚ್ ಆರ್ ಸೇಮ್ ಇನ್ ದ ಡಿ ಎಮ್ ಎಫ್ ಒಳಗಡೆ ಸೇಮ್ ಇರುತ್ತೋ ಅವನಷ್ಟೇ ನಾವು ಆ್ಯಡ್ ಆರ್ ಸಬ್ಟ್ರಾಕ್ಟ್ ಮಾಡ್ಕೋಬೋದು. ಸೊ ಒಮೆಗಾ ಟಿ ಐತಪಿ, ಒಮೆಗಾ ಟಿ ಮತ್ತು ಕೆ ಎಕ್ಸ್ ಎರಡದು ಡಿ ಎಮ್ ಎಫ್ ಇರ್ತೈತಿ, ಸೇಮ್ ಇರ್ತೈತಿ. ಸೊ ಒಮೆಗಾ ಟಿ ಡಿ ಎಮ್ ಎಫ್ ಬರ್ಕೊಂಬಿಡು. ಡಿ ಎಮ್ ಎಫ್ ಆಫ್ ನಿನಗೆ ಒಮೆಗಾ ಬೈ ಕೆ ಬೇಕಲ್ಲ, ಸೊ ಡಿ ಎಮ್ ಎಫ್ ಆಫ್ ಒಮೆಗಾ ಟಿ ಈ ಸೇಮ್ ಆಸ್ ದಿ ಡಿ ಎಮ್ ಎಫ್ ಆಫ್ ಕೆ ಎಕ್ಸ್. ಎರಡದು ಏನಿರ್ತದೆ? ಸೇಮ್ ಇರ್ತದೆ. ಸೊ ಒಮೆಗಾ ಐತಿ, ಇಲ್ಲಿ ಒಮೆಗಾ ಐತಿ, ಒಮೆಗಾ ಅದು ಗೊತ್ತಿಲ್ಲ, ಸೊ ಒಮೆಗಾ ಅಂತ ಬರ್ಕೋ. ನೆಕ್ಸ್ಟ್ ಏನದಪ್ಪಿ? ಟಿ ಅದ. ಟಿ ಅಂದ್ರೇನು? ಟೈಮ್ ಡಿ ಎಮ್ ಎಫ್ ಏನು? ಟಿ. ಸೊ ಈಸ್ ಈಕ್ವಲ್ಸ್ ಟು ಕೆ ಅದ. ಕೆ ಅದು ಗೊತ್ತಿಲ್ಲ ಪಿ, ಕೆ ಅಂತ ಬರ್ಕೋ. ಎಕ್ಸ್ ಅಂದ್ರೇನು? ಡಿಸ್ಪ್ಲೇಸ್ಮೆಂಟ್ ಟೈಮ್ ಆಫ್ ಏನು? ಎಲ್. ಏನಾಯಿತು? ಎಲ್ ಆಯಿತು. ನಿನಗೆ ಒಮೆಗಾ ಬೈ ಕೆ ಬೇಕಲ್ಲ ಪಿ, ಒಮೆಗಾ ಬೈ ಕೆ ಬೇಕಂದ್ರೆ ಕೆ ಈ ಕಡೆ ತೊಂಬ. ಏನಾಯಿತು? ಒಮೆಗಾ ಡಿವೈಡೆಡ್ ಬೈ ಕೆ ಐತಿ ಈಸ್ ಈಕ್ವಲ್ಸ್ ಟು ಆಲ್ರೆಡಿ ಏನೈತಿ? ಎಲ್ ಐತಿ. ಈ ಟಿ ಟು ದ ಪವರ್ 1 ಈಸ್ ಈಕ್ವಲ್ಸ್ ಟು ಆ ಕಡೆ ಹೋಯ್ತು ಅಂದ್ರೆ ಟಿ ಟು ದ ಪವರ್ -1. ಸಿಂಪಲ್. ಓಕೆ, ಇದು ಡಿ ಎಮ್ ಎಫ್ ಆಫ್ ಒಮೆಗಾ ಡಿವೈಡೆಡ್ ಬೈ ಕೆ. ಕ್ಲಿಯರಾ?
ನೆಕ್ಸ್ಟ್ ಕ್ವಶನ್ ನೋಡೋಮಪ್ಪಿ, ನೋಟ್ ಮಾಡ್ಕೊಂದಿರಿ ಪಿ, ಫಾಸ್ಟಾಗಿ ನೋಟ್ ಮಾಡ್ಕೊ. ನೆಕ್ಸ್ಟ್ ಕ್ವಶನ್ಸ್ ಅದಾವಪ್ಪಿ, ಹಾಟ್ ಕ್ವಶನ್ಸ್, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಕ್ಲಿಯರಾ? ಕರ್ಕೊಂಡು ಬಾರೋ ಮಾಸ್ತರ್ನ ಪೇಪರ್ ಬರಿಲಾಕ, ಪೇಪರ್ ಬರಿಲಾಕ. ಕ್ವಶನ್ ನಂಬರ್ 13. ಕ್ವಶನ್ ನಂಬರ್ 13 ಏನದು? ಕ್ವಶನ್ ನಂಬರ್ 13 ಇಲ್ಲದಪ್ಪಿ. ಸೊ ಎಫ್ ಈಸ್ ಈಕ್ವಲ್ಸ್ ಟು ಬಿ ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ AT. ಐಡೆಂಟಿಫೈ ದ DMF ಆಫ್ A ಆ್ಯಂಡ್ B. DMF ಆಫ್ A ಆ್ಯಂಡ್ B ಬೇಕು ನನಗೆ. ಎಫ್ ಮತ್ತು ಎಕ್ಸ್ ಮತ್ತು ಟಿ ಅನ್ನೋದಲ್ಲಪ್ಪಿ ಯೂಶ್ವಲ್ ಮೀನಿಂಗ್ನ ರಿಪ್ರೆಸೆಂಟ್ ಮಾಡ್ತಾವೆ. ಎಫ್ ಅಂದ್ರೆ ಫೋರ್ಸು, ಎಕ್ಸ್ ಅಂದ್ರೆ ಡಿಸ್ಟೆನ್ಸು, ಟಿ ಅಂದ್ರೆ ಟೈಮು. ಕ್ಲಿಯರಾ? ಫಸ್ಟ್ ಈ ಟರ್ಮ್ ಇದನ್ನಷ್ಟೇ ಅಬ್ಸರ್ವ್ ಮಾಡ್ಕೊ, ಇದನ್ನಿಷ್ಟೇ. ಬಿ ಒಳಗೆ ಎಕ್ಸ್ ಟರ್ಮು ಸಬ್ಟ್ರಾಕ್ಟ್ ಆಗತ್ತದ, ಬಿ ಒಳಗೆ ಎಕ್ಸ್ ಟರ್ಮು ಸಬ್ಟ್ರಾಕ್ಟ್ ಆಗತ್ತದ. ಸೊ ಬಿ ಒಳಗೆ ಎಕ್ಸ್ ಟರ್ಮ್ ಸಬ್ಟ್ರಾಕ್ಟ್ ಆಗತ್ತದಪ್ಪ ಅಂತಂದ್ರೆ ಎಕ್ಸ್ ಸ್ಕ್ವೇರು ಮತ್ತು ಬಿದು DMF ಎರಡು ಏನಿರ್ತಾವೆ ಸೇಮ್ ಇರಬೇಕು ಅಕಾರ್ಡಿಂಗ್ ಟು ದ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ. DMF ಆಫ್ ಬಿ ಈಸ್ ಈಕ್ವಲ್ಸ್ ಟು DMF ಆಫ್ ಎಕ್ಸ್ ಸ್ಕ್ವೇರ್. ಎಕ್ಸ್ ಅಂದರೆ ಡಿಸ್ಪ್ಲೇಸ್ಮೆಂಟ್ ಆರ್ ಡಿಸ್ಟೆನ್ಸು. ಸೊ ಬಿ ಈಸ್ ಈಕ್ವಲ್ಸ್ ಟು ಏನಾಯಿತು, ಬಿದೇ ಬೇಕಲ್ಲ ನನಗೆ. ಸೊ ಬಿ ಈಸ್ ಈಕ್ವಲ್ಸ್ ಟು ಏನಪ್ಪಿ, ಎಕ್ಸ್ ಅಂದ್ರೆ ಲೆಂತ್ ಪವರ್ 2. ಇದೇನಪ್ಪಿ ಬಿದು, ಬಿ ಸಿಕ್ತು. ಈಗೇನು ಬೇಕು, ಎ ಬೇಕು. ಫಾರ್ಮುಲಾ ಏನೈತದು, ಎಫ್ ಈಸ್ ಈಕ್ವಲ್ಸ್ ಟು ಬಿದು DMF ಏನೈತಿ, L ಟು ದ ಪವರ್ 2 ಐತಿ, ಮೈನಸ್ ಎಲ್ದೆ ಎಕ್ಸ್ ಸ್ಕ್ವೇರ್ದು ಏನೈತಪ್ಪಿ, L ಟು ದ ಪವರ್ 2 ಐತಿ, ಡಿವೈಡೆಡ್ ಬೈ ಎ ಗೊತ್ತಿಲ್ಲ, ಸೊ ಎ ಬರಿ. ನೆಕ್ಸ್ಟ್ ಟಿ ಐತಿ, ಟಿದು DMF ಏನಪ್ಪಿ, ದಟ್ ಈಸ್ ಟಿ. ಇಲ್ಲಿ ಎಫ್ ಐತಿ, ಎಫ್ದು DMF ಏನು, ದಟ್ ಈಸ್ ML ಟಿ ಟು ದ ಪವರ್ -2. ಸೊ ಎ ಟರ್ಮ್ ಈ ಕಡೆ ತೊಗೊಂಬ, ನೆಕ್ಸ್ಟ್ ML ಟಿ ಟು ದ ಪವರ್ -2 ಟರ್ಮ್ ಈ ಕಡೆ ತೊಗೊಂಬ, ಎ ಟರ್ಮ್ ಈ ಕಡೆ ತೊಗೊಂಬಾಪಿ. ಎ ಈಸ್ ಈಕ್ವಲ್ಸ್ ಟು L ಸ್ಕ್ವೇರ್ ಮೈನಸ್ L ಸ್ಕ್ವೇರ್ 0. ಅಲ್ಲಲ್ಲಿ ಎ 0 ಆಗಲ್ಲ, L ಸ್ಕ್ವೇರ್ DMF ಇದು L ಸ್ಕ್ವೇರೇ ಆಗ್ತದೆ ಅದು. ಕ್ಲಿಯರಾ? L ಟು ದ ಪವರ್ 2ನೇ ಆಗ್ತದೆ. ಈ ಟರ್ಮ್ ಈ ಕಡೆ ತೊಗೊಂಬ, ML ಟಿ ಟು ದ ಪವರ್ -2 ಇಂಟು ಏನೈತಿ, ಟಿ ಐತಿ. ಇಲ್ಲಿ ಟಿ ಟು ದ ಪವರ್ -2 ಐತಿ, ಟಿ ಟು ದ ಪವರ್ +1 ಐತಿ. ಎಷ್ಟಾಯಿತು, ಟಿ ಟು ದ ಪವರ್ ಅದೇನಾಯ್ತಲೆ, ಫಸ್ಟ್ L ಟು ದ ಪವರ್ 2 ಮ್ಯಾಗ್ ಬರ್ಕೊಂಬಿಡು. ನೆಕ್ಸ್ಟ್ ಇದು M ಟು ದ ಪವರ್ 1 ಮ್ಯಾಗ್ ಬಂತಂದ್ರೆ M ಟು ದ ಪವರ್ -1 ಆಯಿತು. L ಟು ದ ಪವರ್ 1 ಮ್ಯಾಗ್ ಬಂತಂದ್ರೆ L ಟು ದ ಪವರ್ -1 ಆಯಿತು. ಇಲ್ಲಿ ಟಿ ಟು ದ ಪವರ್ -1 ಐತಿ, ಟಿ ಟು ದ ಪವರ್ +1 ಐತಿ, ಟಿ ಟು ದ ಪವರ್ -1 ಆಯಿತು. ಟಿ ಟು ದ ಪವರ್ -1 ಮ್ಯಾಗ್ ಬಂತಂದ್ರೆ ಟಿ ಟು ದ ಪವರ್ +1 ಆಯಿತು. ಸೊ DMF ಏನಾಯ್ತಪ್ಪಿ, ಎ ಈಸ್ ಈಕ್ವಲ್ಸ್ ಟು M ಟು ದ ಪವರ್ -1. ನೆಕ್ಸ್ಟು ಇಲ್ಲಿ L ಟು ದ ಪವರ್ 2 ಐತಿ, L ಟು ದ ಪವರ್ -2 ಐತಿ, ಸೊ L ಟು ದ ಪವರ್ 1 ಆಯಿತು. ಸೊ ಟಿ, ದಿಸ್ ಇಸ್ ಯುವರ್ DMF ಆಫ್ ಎ. ಎದ DMF ಸಿಕ್ತಪ್ಪಿ. ಕ್ಲಿಯರಾ? ಸಿಂಪಲ್ ಕ್ವಶನ್ಸ್ ಅದಾವು. ಅಲಾಂಗ್ ವಿತ್ ಮೀ ಪ್ರಾಕ್ಟೀಸ್, ಡೈಲಿ ಪ್ರಾಕ್ಟೀಸ್ ಮಾಡ್ಬೇಕಪ್ಪಿ. ಡೈಲಿ ಪ್ರಾಕ್ಟೀಸ್ ಮಾಡಲಿಲ್ಲಪ್ಪ ಅಂದ್ರೆ ಇಟ್ ಈಸ್ ಹಾರ್ಡ್ ಟು ಕ್ರ್ಯಾಕ್ ಯುವರ್ ಆಬ್ಜೆಕ್ಟಿವ್ ಎಕ್ಸಾಮಿನೇಷನ್ಸ್. ಆಬ್ಜೆಕ್ಟಿವ್ ಎಕ್ಸಾಮಿನೇಷನ್ಸ್ ಏನದಾವಲ್ಲ ಅವನ್ನ ಕ್ರ್ಯಾಕ್ ಮಾಡೋದು ಅಷ್ಟು ಈಸಿ ಅಲ್ಲ. ನನ್ನ ವೀಡಿಯೋಸ್ ಫಾಲೋ ಮಾಡಿರಪ್ಪಿ, ಡೆಫಿನೆಟ್ಲಿ ಐ ವಿಲ್ ಮೇಕ್ ಯು ಟು ಕ್ರ್ಯಾಕ್ ದೋಸ್ 3 ಎಕ್ಸಾಮಿನೇಷನ್ಸ್. ಅವು 3 ಎಕ್ಸಾಮಿನೇಷನ್ಸ್ನ ಕ್ರ್ಯಾಕ್ ಮಾಡಂಗೆ ಮಾಡ್ತೇನಪ್ಪಿ. ನೆಕ್ಸ್ಟ್ ಕ್ವಶನ್ ನಂಬರ್ 14. ಕ್ವಶನ್ ನಂಬರ್ 14 ಏನೈತೆ, ಲೆಟ್ಸ್ ಸಿ ಹಿಯರ್. P ಪ್ಲಸ್ ಹಾಫ್ ರೋ V ಸ್ಕ್ವೇರ್ ಪ್ಲಸ್ ರೋ GH ಈಸ್ ಈಕ್ವಲ್ಸ್ ಟು K. ಕರೆಕ್ಟಾ? ಇದು ನಿಂದ ಕ್ವಶನ್. ಕ್ವಶನ್ ಏನಂತಂದ್ರೆ ಐಡೆಂಟಿಫೈ ದ DMF ಆಫ್ ಕೆ. DMF ಆಫ್ ಕೆ ಬೇಕು ನನಗೆ. ಹೌದಾ? ಏನು ಬೇಕು? DMF ಆಫ್ ಕೆ ಬೇಕು. ಸೊ DMF ಆಫ್ ಕೆ ಬೇಕಲ್ಲ, ಇಲ್ಲಿ ಪಿ ಐತಿ. ಪಿ ಅಂದ್ರೆ ಏನಪ್ಪಿ, ದಟ್ ಈಸ್ ಪ್ರೆಷರ್. ನೆಕ್ಸ್ಟ್ ರೋ ಐತಿ. ರೋ ಮೀನ್ಸ್ ಡೆನ್ಸಿಟಿ ಗಿವನ್ ಇವೆಲ್ಲ. ವಿ ಮೀನ್ಸ್ ವಾಲ್ಯೂಮ್. ನೆಕ್ಸ್ಟ್ ಎಚ್ ಐತಿ. ಎಚ್ ಮೀನ್ಸ್ ಹೈಟ್. ನೆಕ್ಸ್ಟ್ ಜಿ ಐತಿ. ಜಿ ಮೀನ್ಸ್ ದಟ್ ಈಸ್ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ನಿನಗೆ ಕೇರ್ ಬೇಕಲ್ಲ, ಅಂದರೆ ಇಲ್ಲಿ ಪಿ ಟರ್ಮ್ ಐತಲ್ಲ, ಪಿ ಟರ್ಮ್ನ ಈಸ್ ಈಕ್ವಲ್ಸ್ ಟು ಆ ಕಡೆ ತೊಗೊಂಡೋಗು. ಮೀನ್ಸ್ ಪಿ ಟರ್ಮ್ನ LHS ಇಂದ RHS ತೊಗೊಂಡೋಗು. ಏನು ಉಳಿತು ನಿನ್ನ ಹತ್ರ? ಹಾಫ್ ರೋ ವಿ ಸ್ಕ್ವೇರ್ ಪ್ಲಸ್ ರೋ GH ಈಸ್ ಈಕ್ವಲ್ಸ್ ಟು ಕೆ ಐತೆ ಆಲ್ರೆಡಿ. ಪಿ ಆ ಕಡೆ ಹೋಯ್ತಪ್ಪ ಅಂದ್ರೆ -P. ಇಲ್ಲಿ ಕೆ ಒಳಗಡೆ ಪಿ ಸಬ್ಟ್ರಾಕ್ಟ್ ಆಗತ್ತದ.
ಸೊ ಕೆ ಒಳಗಡೆ ಪಿ ಸಬ್ಟ್ರಾಕ್ಟ್ ಆಗುತ್ತದಪ್ಪ ಅಂದರೆ ಡಿ ಎಮ್ ಎಫ್ ಆಫ್ ಕೆ ಈ ಸೇಮ್ ಆಸ್ ಡಿ ಎಮ್ ಎಫ್ ಆಫ್ ಪಿ ಎ ಪಿ. ಎರಡದು ಸೇಮ್ ಇರ್ತೈತಾ ಅಕಾರ್ಡಿಂಗ್ ಟು ದ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ. ಡಿ ಎಮ್ ಎಫ್ ಆಫ್ ಕೆ ಈ ಸೇಮ್ ಆಸ್ ಡಿ ಎಮ್ ಎಫ್ ಆಫ್ ಪಿ. ಪಿ ಅಂದ್ರೆ ಪ್ರೆಷರ್. ಕ್ಲಿಯರ್ ಪಿ? ಎರಡದು ಸೇಮ್ ಆಯಿತು ಅಂದರೆ ಕೆ ಡಿ ಎಮ್ ಎಫ್ ಬರ್ದ್ಬಿಡಪ್ಪಿ. ಸೊ ಕೆ ಈಸ್ ಈಕ್ವಲ್ಸ್ ಟು ಆ್ಯಂಡ್ ಪ್ರೆಷರ್ದು ಏನಾಗೈತಾ, ದಿಸ್ ಇಸ್ ಫೋರ್ಸ್ ಬೈ ಏರಿಯಾ ಎಮ್ ಎಲ್ ಟಿ ಟು ದ ಪವರ್ 2 ಇಲ್ಲಿ -1. ಸೊ ಏನಾಯ್ತದು ಎಮ್ ಎಲ್ ಟು ದ ಪವರ್ -1 ಟಿ ಟು ದ ಪವರ್ -2. ದಿಸ್ ಈಸ್ ಯುವರ್ ಕೇಸ್ ಡಿ ಎಮ್ ಎಫ್. ಕೇದ್ ಡಿ ಎಮ್ ಎಫ್ ಅದು. ಕ್ಲಿಯರಾ? ಅಲಾಂಗ್ ವಿತ್ ಮೀ ಪ್ರಾಕ್ಟೀಸ್ ಮಾಡ್ಕೋ, ಸಾಲ್ವ್ ಮಾಡ್ಕೊತ ಹೋಗು, ಪಾಸ್ ಮಾಡು, ಸಾಲ್ವ್ ಮಾಡು. ಕ್ಲಿಯರಾ? ನೆಕ್ಸ್ಟ್ ಕ್ವಶನ್ ನಂಬರ್ 15. ಕ್ವಶನ್ ನಂಬರ್ 15. ಕ್ವಶನ್ ನಂಬರ್ 15. ಕ್ವಶನ್ ನಂಬರ್ 15 ಏನೈತಿ ಇಲ್ಲಿ ಅದು ಬೇಕು ನನಗೆ. ಕ್ಲಿಯರಾ? ಎಫ್ ಈಸ್ ಈಕ್ವಲ್ಸ್ ಟು ಎ ಟಿ ಟು ದ ಪವರ್ -1. ಓಕೆ, ಕ್ವಶನ್ ನಂಬರ್ 15. ಓಕೆ, ಏನೈತಿದು ಎಫ್ ಎ ಟು ದ ಪವರ್ -1. ಸೊ ಬಿ ಟಿ ಟು ದ ಪವರ್ +2. ಐಡೆಂಟಿಫೈ ದ ಡಿ ಎಮ್ ಎಫ್ ಆಫ್ ಎ ಆ್ಯಂಡ್ ಬಿ. ಡಿ ಎಮ್ ಎಫ್ ಆಫ್ ಎ ಆ್ಯಂಡ್ ಬಿ. ಪಾಸ್ ಮಾಡಪ್ಪಿ, ಇದು ನಿನಗೆ ವರ್ಕ್. ಇದು ಕ್ಲಿಯರಾ? ನೀನೇ ಸಾಲ್ವ್ ಮಾಡ್ಕೋಬೇಕು. ಸಾಲ್ವ್ ಮಾಡು, ಕಮೆಂಟ್ ಮಾಡು ಆನ್ಸರ್. ಹ್ಯಾಶ್ಟ್ಯಾಗ್ ಕ್ವಶನ್ ನಂಬರ್ 15 ಯುವರ್ ಆನ್ಸರ್. ಕ್ಲಿಯರಪ್ಪಿ? ಬರಲಿಲ್ಲ ಅಂದ್ರೆ ಅದನ್ನೂ ಕಮೆಂಟ್ ಮಾಡು, ನೆಕ್ಸ್ಟ್ ವೀಡಿಯೋದೊಳಗಡೆ ಸಾಲ್ವ್ ಮಾಡ್ಕೊಳ್ಳೋ. ಕ್ಲಿಯರಾ? ನೆಕ್ಸ್ಟ್ ಕ್ವಶನ್ ನಂಬರ್ 16. ಕ್ವಶನ್ ನಂಬರ್ 16. ಕ್ಲಿಯರಾ? ಕ್ವಶನ್ ನಂಬರ್ 16 ನೋಡೋ ಮೇಲೆ ಒನ್ ಆಫ್ ದ ಜಾಕ್ಪಾಟ್ ಕ್ವಶನ್. ವೈ ಈಸ್ ಈಕ್ವಲ್ಸ್ ಟು ಎ ಆಫ್ 1 ಮೈನಸ್ ಎಕ್ಸ್ಪೋನೆನ್ಷಿಯಲ್ ಆಫ್ ವೈ ಟಿ ಡಿವೈಡೆಡ್ ಬೈ ಗಾಮಾ. ಇದು ನಿನ್ನ ಕ್ವಶನ್. ಕ್ವಶನ್ ಒಳಗಡೆ ಏನು ಕೊಟ್ಟಾರ? ಎಮ್ ಟು ದ ಪವರ್ ಎಕ್ಸ್, ಎಲ್ ಟು ದ ಪವರ್ ಎಕ್ಸ್, ಟಿ ಟು ದ ಪವರ್ ಝೆಡ್. ದೆನ್ ಕ್ಯಾಲ್ಕ್ಯುಲೇಟ್ the value of x plus 2y plus z. x plus 2y plus z. Clear? x plus 2y plus z. ಇದು actually v ಏನದು? ಸೊ v ಅಲ್ಲ, y, vt. y, ಓಕೆ. ಗಾಮಾ ಅಲ್ಲ, ಇದು ವಿ. ಇದು ಏನಿದು? ವಿ. ದಿಸ್ ಇಸ್ ರಿಲೇಟೆಡ್ ಟು ದ ವಾಯ್ ಅಪಿ. ಯಾವುದಕ್ಕೆ ರಿಲೇಟೆಡು? ಇಲ್ಲಿ ವಾಯ್ ಐತಲ್ಲ. ಸೊ ಇಲ್ಲಿನ ವಾಯ್ ಐತೇನು? ವಾಯ್ ಬೇಡ, ಇಲ್ಲಿ ಬೇರೆ ಏನಾರ ತಗೋ. ಎ ಬಿ ಅಂತ ತಗೋ. ಏನದು? ಬಿ. ಸೊ ವಾಯ್ ಐತಿ ಇಲ್ಲಿ. ಕ್ಲಿಯರಾ? ವಾಯ್ ಫಾರ್ಮ್ ಒಳಗೆ ಬೇಕು ನನಗೆ. ಇನ್ ಟರ್ಮ್ಸ್ ಆಫ್ ವಾಯ್, ಇದು ವಾಯ್ ನೋಡಲಿ. ಈ ಟರ್ಮ್ ನೋಡು, ಎಕ್ಸ್ಪೋನೆನ್ಷಿಯಲ್ ಟರ್ಮ್. ಯಾವ ಫಾರ್ಮ್ನಾಗ ಐತಿ? ಪವರ್ ಫಾರ್ಮ್ನಾಗ ಐತಿ. ಪವರ್ ಅಂದ್ರೆ ಏನು? ಡೈಮೆನ್ಷನ್ಲೆಸ್. ಅದು ಏನಿಲ್ಲ? ಡೈಮೆನ್ಷನ್ಲೆಸ್ ಅದು. ಏನದು? ಡೈಮೆನ್ಷನ್ಲೆಸ್. ಸೊ ಡೈಮೆನ್ಷನ್ಲೆಸ್ ಆಯ್ತಪ್ಪ ಅಂದ್ರೆ ನೋಡಿಲಿ, ವೈ ಟಿ ಡಿವೈಡೆಡ್ ಬೈ ವಿ ಏನಿದು? ಡೈಮೆನ್ಷನ್ಲೆಸ್. ಸೊ ವಾಯ್ದು ಡಿ ಎಮ್ ಎಫ್ ಬೇಕಲ್ಲ ನಿನಗೆ? ವಾಯ್ದು ಡಿ ಎಮ್ ಎಫ್ ಬೇಕಲ್ಲ? ಸೊ ವಾಯ್ದು ಡಿ ಎಮ್ ಎಫ್ ಅಂದರೆ ಏನಾಗುತ್ತೆ ನೋಡಿ ಇಲ್ಲಿ. ವೈ ಈಸ್ ಈಕ್ವಲ್ಸ್ ಟು ವಿ ಟರ್ಮ್ ಈ ಕಡೆ ಹೋಯ್ತು. ಸೊ ವಿ ಡಿವೈಡೆಡ್ ಬೈ ಟಿ ಆಯಿತು. ಇದೇ ಈಕ್ವೇಷನ್ ಒಳಗೆ ಡೈಮೆನ್ಷನ್ಲೆಸ್ ವಿ ಡಿವೈಡೆಡ್ ಬೈ ಟಿ ಆಯಿತು. ನೆಕ್ಸ್ಟ್ ವಿ ಡಿ ಎಮ್ ಎಫ್ ಗೊತ್ತದ, ಟಿ ಡಿ ಎಮ್ ಎಫ್ ಗೊತ್ತದ, ಎರಡನ್ನೂ ಸಬ್ಸ್ಟಿಟ್ಯೂಟ್ ಮಾಡ್ಕೊ. ಸೊ ವೈ ಈಸ್ ಈಕ್ವಲ್ಸ್ ಟು ವಿ ಡಿ ಎಮ್ ಎಫ್ ಅಂದರೆ ಇಲ್ಲ, ಎಲ್ ಟಿ ಟು ದ ಪವರ್ -1 ಡಿವೈಡೆಡ್ ಬೈ ಟಿ ಐತಿ. ಟೈಮ್ದೇನು ಡಿ ಎಮ್ ಎಫು? ಟಿ. ಸೊ ಇಲ್ಲಿ ಟಿ ಐತಪ್ಪಿ, ಟಿ ಟು ದ ಪವರ್ 1 ಐತಿ. ಟಿ ಟು ದ ಪವರ್ 1 ಈಸ್ ಈಕ್ವಲ್ಸ್ ಟು ಮೀನ್ಸ್ ನ್ಯೂಮರೇಟರ್ ಒಳಗಡೆ ಹೋದ್ರೆ ಏನಾಯಿತು? ಟಿ ಟು ದ ಪವರ್ -1 ಆಯಿತು. ಎಷ್ಟಾಯಿತು? ಟಿ ಟು ದ ಪವರ್ -1. ಟಿ ಟು ದ ಪವರ್ -1 ಟಿ ಟು ದ ಪವರ್ -1 ಎಷ್ಟಾಯಿತು? ಟಿ ಟು ದ ಪವರ್ -2 ಆಯಿತು. ಅಂದರೆ ಇಲ್ಲಿ ನೋಡು, ಎಮ್ ಟು ದ ಪವರ್ ಏನಾರ ಐತೇನೆ ಇಲ್ಲಿ? ಏನೂ ಇಲ್ಲ ಸರ್. ಸೊ ಎಮ್ ಟು ದ ಪವರ್ 0, ಎಲ್ ಟು ದ ಪವರ್ 1, ಟಿ ಟು ದ ಪವರ್ -2 ಆಯಿತು. ಅಂದರೆ ಇಲ್ಲಿ ಎಕ್ಸ್ ಪ್ಲೇಸ್ ಒಳಗೆ ನೋಡಿ ಏನೈತಿ? ವಾಯ್ ಬರ್ಕೊಳ್ಳೋಣ. ಓಕೆ, ಎಕ್ಸ್ ಪ್ಲೇಸ್ ಒಳಗೆ ನೋಡಪ್ಪ ಏನೈತಿ? 0 ಐತಿ ಸರ್. ಎಕ್ಸ್ ಅಂದರೆ ಏನು? 0.
y ಪ್ಲೇಸ್ ಒಳಗಡೆ ನೋಡು ಎಲ್ ಪವರ್ ಏನೈತಿ 1 ಐತಿ. ಸೊ y ಅಂದರೆ ಎಷ್ಟು 1. ನೆಕ್ಸ್ಟ್ z ಪವರ್ ನೋಡಪ್ಪ ಎಷ್ಟು ಐತಿ, ಸಾರಿ z ಪ್ಲೇಸ್ನಾಗ ಏನೈತಿ ನೋಡಿ t ಟು ದ ಪವರ್ -2 ಐತಿ. z ಈಸ್ ಈಕ್ವಲ್ಸ್ ಟು -2. ಈಕ್ವೇಷನ್ ಏನು ಕೊಟ್ಟರು ಅವರು, x ಪ್ಲಸ್ 2y ಪ್ಲಸ್ z ಏನಾಗ್ತದೆ ಅಂತ ಕೇಳ್ಯಾರ ಅವರು. ಸಬ್ಸ್ಟಿಟ್ಯೂಟ್ ಮಾಡ್ಕೋ. x ಅಂದರೆ ಎಷ್ಟು 0 ಪ್ಲಸ್ 2 ಐತಿ, y ಅಂದರೆ ಎಷ್ಟು 1, ನೆಕ್ಸ್ಟು z ಅಂದರೆ ಎಷ್ಟು -2 ಈಸ್ ಈಕ್ವಲ್ಸ್ ಟು 0 ಆಯ್ತಾ ಇಲ್ಲ. 2 1s are 2, 2 minus 2 is 0. This is your answer. This is your answer. Clear? And next note, we have beautiful questions for you guys here. Name some of the beautiful questions ತಗೊಂಬಂದಿನಿ. ಫಾಸ್ಟ್ ಆಗಿ ನೋಟ್ ಮಾಡ್ಕೊಡ್ರಿ ಅಂತ ತಗೊಂಡು 16 questions. Next question number 17. ಸ್ವಲ್ಪ ಫಾಸ್ಟ್ ಆಗ್ತದಪ್ಪಿ, ಬಟ್ ನೋ ಪ್ರಾಬ್ಲಮ್. ಯು ಶುಡ್ ಬಿ ಫಾಸ್ಟ್ ಆ್ಯಂಡ್ ಪರ್ಫೆಕ್ಟ್. ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ನೋಡಿ ಅಪ್ಪಿ, ಹಂಗಿರ್ಬೇಕು ನೀನು. ಹೆಂಗಿರಬೇಕು, ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಇರಬೇಕು. ಕರೆಕ್ಟಾ? ಫಾರ್ಮುಲಾ, ಈಕ್ವೇಷನ್, ಕ್ವಶನ್ ಏನೈತಿ, ಪಿ ಪ್ಲಸ್ ಎ ಡಿವೈಡೆಡ್ ಬೈ ವಿ ಸ್ಕ್ವೇರ್ ಇಂಟು ದ ಬ್ರಾಕೆಟ್ ವಿ ಮೈನಸ್ ಬಿ ಈಸ್ ಈಕ್ವಲ್ಸ್ ಟು ಆರ್ ಟಿ. ಕ್ವಶನ್ ಏನಂತಂದ್ರೆ, ಐಡೆಂಟಿಫೈ ದ ಡಿ ಎಮ್ ಎಫ್ ಆಫ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎ. ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎದು ಡಿ ಎಮ್ ಎಫ್ ಐಡೆಂಟಿಫೈ ಮಾಡ್ಕೋಬೇಕು. ಕ್ಲಿಯರಾ? ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎದು ಡಿ ಎಮ್ ಎಫ್ ಐಡೆಂಟಿಫೈ ಮಾಡ್ಕೋಬೇಕು. ಈಸಿ ಐತೆ ಕ್ವಶನ್ನು. ಪಾಸ್ ಮಾಡು, ಸಾಲ್ವ್ ಮಾಡಪ್ಪಿ. ಬರೀ ನಾನು ಸಾಲ್ವ್ ಮಾಡೋದು ನೋಡ್ಕೋತ ಕೊಡಕ್ಕೆ ಹೋಗ್ಬೇಡ. ಈ ಟರ್ಮ್ ನೋಡು, ವಿ ಮೀನ್ಸ್ ದಟ್ ಈಸ್ ವಾಲ್ಯೂಮ್. ವಿ ಅಂದರೆ ಇಲ್ಲ, ಪಿ ಅಂದ್ರೆ ಯೂಶ್ವಲ್ ಮೀನಿಂಗ್ ಬರ್ಕೊಂಬಿಡು. ಪಿ ಅಂದ್ರೆ ಪ್ರೆಷರ್. ಕ್ಲಿಯರಾ? ನೆಕ್ಸ್ಟು ವಿ ಅಂದ್ರೆ ವಾಲ್ಯೂಮ್. ಏನದು? ವಾಲ್ಯೂಮ್. ಇಲ್ಲಿ ನೋಡು, ವಿ ಟರ್ಮ್ ಒಳಗಡೆ ಬಿ ಟರ್ಮ್ ಸಬ್ಟ್ರಾಕ್ಟ್ ಆಗುತ್ತದಂದ್ರೆ ಎರಡರದ್ದು ಡಿ ಎಮ್ ಎಫ್ ಏನಿರ್ತದ, ಸೇಮ್ ಇರ್ಬೇಕು ಸರ್. ಏನಿರ್ಬೇಕು ಸರ್? ಸೇಮ್ ಇರಬೇಕು. ಸೊ ಸೇಮ್ ಇರಬೇಕಪ್ಪ ಅಂತಂತಂದ್ರೆ ಬರ್ಕೊಂಬಿಡು, ಡಿ ಎಮ್ ಎಫ್ ಆಫ್ ವಿ ಈಸ್ ಸೇಮ್ ಆ್ಯಸ್ ಡಿ ಎಮ್ ಎಫ್ ಆಫ್ ಬಿ. ಹೌದಾ? ಅಂದರೆ ವಾಲ್ಯೂಮ್ ಡಿ ಎಮ್ ಎಫ್ ಅಂದರೆ ಏನು, ಎಲ್ ಟು ದ ಪವರ್ 3. ಆಲ್ರೆಡಿ ಡಿಸ್ಕಸ್ ಮಾಡಿವಪ್ಪಿ. ಆ್ಯಂಡ್ ಡಿ ಎಮ್ ಎಫ್ ಡೈಮೆನ್ಷನಲ್ ಫಾರ್ಮುಲಾ ಡಿಸ್ಕಸ್ ಮಾಡಿ. ಡೈಮೆನ್ಷನ್ಸ್ ಪಾರ್ಟ್ 1 ಒಳಗಡೆ ಐತಿ. ಸರ್ಚ್ ಮಾಡಿ, ಪ್ರದೀಪ್ ಗೌಡ 09 ಡಿ ಎಮ್ ಎಫ್ ಪಾರ್ಟ್ 1 ಅಂತ ಸರ್ಚ್ ಮಾಡಪ್ಪಿ. ವಿಡಿಯೋ ಬರುತ್ತಾ, ಒಂದು ಸರಿ ವಿಡಿಯೋ ನೋಡು ಬ್ರೀಫ್ ಆಗಿ, ಅಂದ್ರೆ ನಿಂಗೆ ಕ್ಲಾರಿಟಿ ಸಿಗ್ತದಿಲ್ಲ. ಡೈರೆಕ್ಟ್ ಬರ್ಕೊತೊಂಟೇನಿ. ಸೊ ಎಲ್ ಟು ದ ಪವರ್ 3 ಕ್ಲಿಯರಾ ಈಸ್ ಈಕ್ವಲ್ಸ್ ಟು ಬಿ. ಬಿದು ಡಿ ಎಮ್ ಎಫ್ ಏನಾಯಿತು, ಎಲ್ ಟು ದ ಪವರ್ 3 ಆಯಿತು. ಏನಾಯ್ತಲೆ, ಎಲ್ ಟು ದ ಪವರ್ 3 ಆಯಿತು. ನೆಕ್ಸ್ಟ್ ಏನು ಬೇಕು ನಿನಗೆ, ಬಿ ಸಿಕ್ತಿ. ಈಗ ಬಿ ಸ್ಕ್ವೇರ್ ಮಾಡ್ಕೊಳ್ಳೋಮಂತ. ಆಮೇಲೆ ನೆಕ್ಸ್ಟ್ ಏನೈತಿ, ಎ ಐತಿ. ಏದು ಬೇಕು. ಇಲ್ಲೊಳ್ಳೆ ಪಿ ಟರ್ಮ್ ಒಳಗಡೆ ಎ ಡಿವೈಡೆಡ್ ಬೈ ವಿ ಸ್ಕ್ವೇರ್ ಏನಾಗುತ್ತದ, ಅಡಿಷನ್ ಆಗುತ್ತದ. ಸೊ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್, 2 ಫಿಸಿಕಲ್ ಕ್ವಾಂಟಿಟೀಸ್ ಮಿಡಲ್ ನಾವು ಮಾಡಕ್ಕೆ ಹೊಂಟಿವಪ್ಪ ಅಂದ್ರೆ ಎರಡೂ ಫಿಸಿಕಲ್ ಕ್ವಾಂಟಿಟಿ ಏನಿರಬೇಕು, ಡಿ ಎಮ್ ಎಫ್ ಸೇಮ್ ಇರಬೇಕು ಅಕಾರ್ಡಿಂಗ್ ಟು ದ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ. ಅಂದ್ರೆ ಬರೀ ಇಲ್ಲಿ ಡಿ ಎಮ್ ಎಫ್ ಆಫ್ ಪಿ ಈ ಸೇಮ್ ಆಸ್ ಡಿ ಎಮ್ ಎಫ್ ಆಫ್ ಎ ಡಿವೈಡೆಡ್ ಬೈ ವಿ ಸ್ಕ್ವೇರ್. ಹೌದಾ? ಎರಡರದ್ದು ಸೇಮ್ ಐತಂತ ಬರೀಯಪ್ಪಿ. ನಿನಗೆ ಏದಿಗೆ ಬೇಕಲ್ಲ, ಏದು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಲ್ಲ. ಸೊ ಎ ಹಾಗೆ ಇಟ್ಕೋ. ಪ್ರೆಷರ್ದೇನಾಯಿತು, ಎಮ್ ಎಲ್ ಟು ದ ಪವರ್ -1. ಏರಿಯಾ ಕರೆಕ್ಟ್ ಐತಿ. ಎಮ್ ಎಲ್ ಟು ದ ಪವರ್ -1 ಟಿ ಟು ದ ಪವರ್ -2 ಈಸ್ ಈಕ್ವಲ್ಸ್ ಟು ಏನಾಯಿತು, ಎ ಹಾಗೆ ಇಟ್ಕೋ. ಏದು ಗೊತ್ತಿಲ್ಲಲ್ಲ, ಡಿವೈಡೆಡ್ ಬೈ ವಿ ಸ್ಕ್ವೇರ್ ಐತಿ. ವಿ ಅಂದ್ರೇನು, ವಾಲ್ಯೂಮ್ ಅಂದರೆ ಎಲ್ ಟು ದ ಪವರ್ 3. ಇಲ್ಲಿ ಎಲ್ ಟು ದ ಪವರ್ ವಿ ಸ್ಕ್ವೇರ್ ಆಯಿತು. ಸೊ ಎಲ್ ಟು ದ ಪವರ್ ಏನಾಯಿತು, 6 ಆಯಿತು. ಅದನ್ನ ಈ ಕಡೆ ತೊಗೊಂಬ. ಎ ಈಸ್ ಈಕ್ವಲ್ಸ್ ಟು ಎಮ್ ಎಲ್ ಟು ದ ಪವರ್ -1 ಟಿ ಟು ದ ಪವರ್ -2 ಆ್ಯಂಡ್ ಎಲ್ ಟು ದ ಪವರ್ +6 ಆಯಿತು. ಸೊ ಎ ಈಸ್ ಈಕ್ವಲ್ಸ್ ಟು ಎಮ್ ಎಲ್ ಟು ದ ಪವರ್ -1 ಐತಿ, ಇಲ್ಲಿ +6 ಐತಿ. ಎಷ್ಟಾಯಿತು, +5 ಆಯಿತು. ಸೊ ಟಿ ಟು ದ ಪವರ್ -2. ದಿಸ್ ಈಸ್ ಯುವರ್ ಎ. ಬಟ್ ಅವ್ರು ಹಂಗೆ ಕೇಳಿಲ್ಲ ಸರ್, ಬಿ ಸ್ಕ್ವೇರ್ ಬೈ ಎ ಅಂತ ಕೇಳ್ಯಾರ. ಬಿ ಇಲ್ಲೈತಿ. ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಕೇಳ್ಯಾರ ಅವ್ರು. ಬಿದಂದ್ರೆ ಎಲ್ ಟು ದ ಪವರ್ 3, ಬಿ ಸ್ಕ್ವೇರ್ ಅಂದ್ರೆ ಎಲ್ ಟು ದ ಪವರ್ 6 ಡಿವೈಡೆಡ್ ಬೈ ಎ ಅಂದರೆ ಎಷ್ಟೈತಿ, ಎಮ್ ಎಲ್ ಟು ದ ಪವರ್ 5 ಟಿ ಟು ದ ಪವರ್ -2. ಏನಾಯ್ತು ನೋಡು, ಎಮ್ ಟು ದ ಪವರ್ +1 ಐತಿ, ಮ್ಯಾಗ ಹೋಯ್ತು ಎಮ್ ಟು ದ ಪವರ್ -1. ಎಮ್ ಟು ದ ಪವರ್ -1 ಇಲ್ಲಿ ಆಲ್ರೆಡಿ ಎಲ್ ಟು ದ ಪವರ್ 6 ಐತಿ, ಹಾಗೆ ಬರ್ಕೋ ಅದನ್ನು. ನೆಕ್ಸ್ಟ್ ಎಲ್ ಟು ದ ಪವರ್ 5 ಐತಿ, ಎಲ್ ಟು ದ ಪವರ್ 5 ಮ್ಯಾಗ ಹೋಯ್ತಪ್ಪ ಎಲ್ ಟು ದ ಪವರ್ -5, ಎಲ್ ಟು ದ ಪವರ್ -5. ನೆಕ್ಸ್ಟ್ ಟಿ ಟು ದ ಪವರ್ 2 -2 ಮ್ಯಾಗ ಹೋಯ್ತು, ಟಿ ಟು ದ ಪವರ್ +2 ಬರ್ಕೋಪಿ. ಎಮ್ ಟು ದ ಪವರ್ -1 ಎಲ್ ಟು ದ ಪವರ್ +6 ಎಲ್ ಟು ದ ಪವರ್ -5 ಎಲ್ ಟು ದ ಪವರ್ 1. ಸೊ ಟಿ ಟು ದ ಪವರ್ +2.
ದಿಸ್ ಈಸ್ ಯುವರ್ ವ್ಯಾಲ್ಯೂ. ಕ್ಲಿಯರ್ ಪಿ? ಈ ಥರ ಕ್ಯಾಲ್ಕುಲೇಷನ್ಸ್ ಮಾಡ್ಕೊತ ಹೋಗ್ಬೇಕು. ಕ್ಲಿಯರಾ? ನೆಕ್ಸ್ಟ್ ಕ್ವಶನ್ ನೋಡ್ಕೊಳಮಪ್ಪಿ. ವಾಟ್ ಈಸ್ ಯುವರ್ ನೆಕ್ಸ್ಟ್ ಕ್ವಶನ್? ವಾಟ್ ಈಸ್ ಯುವರ್ ನೆಕ್ಸ್ಟ್ ಕ್ವಶನ್? ಐ ಹೋಪ್ ಮ್ಯಾಕ್ಸಿಮಮ್ ಕಂಪ್ಲೀಟ್ ಆಗಿ ಬಂದು ನೆಕ್ಸ್ಟ್ ಕ್ವಶನ್ ನೋಡ್ಕೊಳಮ್ಮ. ಓಕೆ, ಕಂಪ್ಲೀಟ್ ಮಾಡ್ಕೊಡ್ರಿ. ಐ ಹೋಪ್ ಯು ಹ್ಯಾವ್ ಕಂಪ್ಲೀಟ್ ಮಾಡ್ಕೊಂಡಿರಿ ಅಂತ ಅನ್ಕೊಂಡೀನಿ. 18, 19, 20 ಕ್ಲಿಯರಾ? ಕ್ವಶನ್ ನಂಬರ್ 18 ಕ್ವಶನ್ ಬರ್ಬಿಡ್ತೀನಿ. ಫಸ್ಟು ಪಾಸ್ ಮಾಡಿ ಸಾಲ್ವ್ ಮಾಡ್ಕೊತ ಹೋಗ್ರಿ. 18th ಕ್ವಶನ್, ಎಫ್ ಈಸ್ ಈಕ್ವಲ್ಸ್ ಟು ವೈ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಡಿ. ವೈದು ಡಿ ಎಮ್ ಎಫ್ ಬೇಕು. ಡಿ ಎಮ್ ಎಫ್ ಆಫ್ ವೈ ಈಸ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್. ಎಫ್ ಅಂದರೆ ಏನು? ಫೋರ್ಸ್. ಸೊ ಡಿ ಅಂದರೆ ಏನು? ಡೆನ್ಸಿಟಿ. ಸಾಲ್ವ್ ಮಾಡ್ಕೊತ ಹೋಗು ಫಾಸ್ಟಾಗಿ. ಪಾಸ್ ಮಾಡು, ಸಾಲ್ವ್ ಮಾಡ್ಕೊತ ಹೋಗು. ಕರ್ಕೊಂಡ ಬಾರು ಮಾಸ್ತರನ್ನ ಪೇಪರ್ ಬರಿಲಾಕ. ಸಾಲ್ವ್ ಮಾಡತ್ತೀರಿ? ಲೆಟ್ಸ್ ಸಿ ಹಿಯರ್. ನೋಡೋಣ, ನನ್ನ ಜೊತೆ ಸಾಲ್ವ್ ಮಾಡಿ. ಫೋರ್ಸ್ ಐತಿಲ್ಲ, ಎರಡದು ಡಿ ಎಮ್ ಎಫ್ ಸೇಮ್ ಇರ್ತೈತಿ. ಸೊ ಎರಡದು ಡಿ ಎಮ್ ಎಫ್ ಸೇಮ್ ಯಾಕಾಗ್ತದೆ? ಎಲ್ ಎಚ್ ಎಸ್ ಇದ್ದು ಆರ್ ಎಚ್ ಎಸ್ ಕಡೆ ತೊಂಬ. ಎಫ್ ಈಸ್ ಈಕ್ವಲ್ಸ್ ಟು ವೈ ಬೈ ಸ್ಕ್ವೇರ್ ರೂಟ್ ಆಫ್ ಡಿ. ಡಿ ಅಂದ್ರೆ ಡೆನ್ಸಿಟಿ, ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್. ಎಲ್ ಟು ದ ಪವರ್ -3 ಆಯಿತು. ಸೊ ಇದು ಎಫ್ ಅಂದರೆ ಏನಪ್ಪಿ? ವಾಯ್ದು ಬೇಕಲ್ಲ, ವಾಯ್ದು ಡಿ ಎಮ್ ಎಫ್ ಬೇಕು. ಸೊ ವೈ ಈಸ್ ಈಕ್ವಲ್ಸ್ ಟು ಎಫ್ ಸ್ಕ್ವೇರ್ ರೂಟ್ ಆಫ್ ಡಿ ತಗೋ. ಹೌದಾ? ಅಂದ್ರೆ ವೈ ಈಸ್ ಈಕ್ವಲ್ಸ್ ಟು ಏನೈತಿ? ಎಫ್ ಅಂದ್ರೆ ಫೋರ್ಸ್, ಅದು ಎಮ್ ಎಲ್ ಟಿ ಟು ದ ಪವರ್ -2 ಆಯ್ತು. ನೆಕ್ಸ್ಟು ವಾಲ್ಯೂಮ್ದು ಏನಾಗುತ್ತೆ ನೋಡೋಣ. ಡೆನ್ಸಿಟಿ ಅಲ್ಲ, ಮಾಸ್ ಬೈ ವಾಲ್ಯೂಮ್ ಅಂತಂದ್ರೆ ಮಾಸ್ ಬೈ ವಾಲ್ಯೂಮ್ ಎಲ್ ಟು ದ ಪವರ್ 3. ಮೇಲ್ಗಡೆ ಏನಂದ್ರೆ ಸ್ಕ್ವೇರ್ ರೂಟ್ ಅದು. ಸೊ 1/2 ಆಯಿತು. ಎಷ್ಟಾಯಿತು? 1/2 ಆಯಿತು. ಸೊ ವೈ ಈಸ್ ಈಕ್ವಲ್ಸ್ ಟು ಎಮ್ ಹಾಗೆ ಬರ್ಕೋ, ಎಲ್ನು ಹಾಗೆ ಬರ್ಕೋ, ಟಿ ಟು ದ ಪವರ್ -2 ಹಾಗೆ ಬರ್ಕೋ. ಇಲ್ಲಿ ಏನಾಯ್ತು ನೋಡು, ಎಮ್ ಟು ದ ಪವರ್ 1/2 ಆಯ್ತು. ಹೌದಾ? ನೆಕ್ಸ್ಟ್ ಎಲ್ ಟು ದ ಪವರ್ -3/2 ಆಯ್ತು. ನೆಕ್ಸ್ಟ್ ಅಡಿಷನ್ ಮಾಡ್ಕೊಂಬಿಡು. ಎಮ್ ಟರ್ಮು ಟು ಎಲ್ ಟರ್ಮು ಟಿ ಟರ್ಮ್ನ ಎಡಿಷನ್ ಮಾಡ್ಕೊಂಬಿಡು. ವೈ ಈಸ್ ಈಕ್ವಲ್ಸ್ ಟು ಬೋರ್ಡ್ ಹಾಕಲೇ. ವೈ ಈಸ್ ಈಕ್ವಲ್ಸ್ ಟು ಎಮ್, ಇಲ್ಲಿ ಎಮ್ ಟು ದ ಪವರ್ 1 ಐತಿ, ಇಲ್ಲಿ ಎಮ್ ಟು ದ ಪವರ್ 1/2 ಐತಿ. ಸೊ ಎರಡೂ ಆ್ಯಡ್ ಮಾಡ್ಕೊ. ಎಲ್ ಸಿ ಎಮ್ ಎಷ್ಟಾಯಿತು? 2 ಆಯಿತು. 3/2 ಆಯಿತು. ಎಮ್ ಟು ದ ಪವರ್ 3/2 ಆಯಿತು. ಎಮ್ ಟು ದ ಪವರ್ 3/2 ಆಯಿತು. ಕರೆಕ್ಟಾ? ನೆಕ್ಸ್ಟ್ ಎಲ್ ಟು ದ ಪವರ್ 3/2 ಐತಿ. -3/2 ಅಲ್ಲಿ ಎಷ್ಟೈತಿ? +1 ಐತಿ. ಹೌದಾ? -3/2 +1 ಐತಿ. ಎಲ್ ಸಿ ಎಮ್ 2 ಆಯಿತು, -5/2 ಆಯಿತು. ಅಂದರೆ ಎಲ್ ಟು ದ ಪವರ್ -5/2 ಆಯಿತು. ನೆಕ್ಸ್ಟ್ ಟಿ ಟು ದ ಪವರ್ -2 ಆಯಿತು. ಟಿ ಟು ದ ಪವರ್ -2. ದಿಸ್ ಈಸ್ ದ ಡಿ ಎಮ್ ಎಫ್ ಆಫ್ ವೈ. ವೈದು ಡಿ ಎಮ್ ಎಫ್ ಅಪ್ಪಿ. ಕ್ಲಿಯರಾ? ಅಂದರೆ ಏನಿಲ್ಲ, ಇದನ್ನು ಎಮ್ ಟರ್ಮ್ 1 ಐತಿ, ಇಲ್ಲಿ 1/2 ಐತಿ. ಎರಡೂ ಆ್ಯಡ್ ಮಾಡ್ಕೋಬೇಕು. 3/2 ಬಂತು. ಸೊ 3/2. ನೆಕ್ಸ್ಟು ಇಲ್ಲಿ ಎಲ್ ಟು ದ ಪವರ್ 1 ಐತಿ, ಎಲ್ ಟು ದ ಪವರ್ -3/2 ಐತಿ. ಸೊ -3/2 +1 ಎಷ್ಟಾಯ್ತಪ್ಪಿ? -5/2 ಆಯಿತು. ಸೊ -5/2. 5/2 ಆಗಲ್ಲ, ಇಲ್ಲಿ ಇದು ಮೈನಸ್ ಐತಿ, ಇದು ಇಂಟು 2 ಆಯಿತು. ಈಸ್ ಈಕ್ವಲ್ಸ್ ಟು ದಿಸ್ ಇಸ್ -3, ಈ ಕಡೆ +2 ಡಿವೈಡೆಡ್ ಬೈ 2 -1/2 ಆಯಿತು. -1/2 ಆಯಿತು. ಕ್ಲಿಯರಾ? ಈ ಥರ ಸಾಲ್ವ್ ಮಾಡ್ಕೊತ ಹೋಗ್ಬೇಕಪ್ಪಿ. ನೆಕ್ಸ್ಟು ಕ್ವಶನ್ ನಂಬರ್ 19 ಆ್ಯಂಡ್ ಕ್ವಶನ್ ನಂಬರ್ 20 ನಿಮಗೆ ವರ್ಕ್ ಕೊಡ್ತೀನಪ್ಪಿ. ಸಾಲ್ವ್ ಮಾಡಿರಿ. # ಕ್ವಶನ್ ನಂಬರ್ 19 ಆ್ಯಂಡ್ ಕ್ವಶನ್ ನಂಬರ್ 20 ಅಂತ ಆನ್ಸರನ್ನು ಸೆಂಡ್ ಮಾಡ್ರಪ್ಪಿ. ಸಪೋಸ್ ಬರಲಿಲ್ಲಪ್ಪ ಅಂತಂದ್ರೆ ನಾನು ಯಾಕದೀನಿ, ನನ್ನ ಕೆಲಸನೇ ಅದೇ ಅಲ್ಲ, ನಾನು ನಿಮಗೆ ಕಳಿಸ್ತೀನಿ ಅಂತ. ಸ್ಕ್ವೇರ್ ರೂಟ್ ಆಫ್ ಡಿ. ಕ್ಲಿಯರಾ? ಆಲ್ಫಾ ಅದು ಡಿ ಎಮ್ ಎಫ್ ಆಫ್ ಆಲ್ಫಾ ಬೇಕು ನನಗೆ. ಸೊ ಎಫ್ ಅಂದ್ರೆ ಫೋರ್ಸ್ ಆ್ಯಂಡ್ ಡಿ ಅಂದ್ರೆ ಡೆನ್ಸಿಟಿ. ದಿಸ್ ಇಸ್ ಕ್ವಶನ್ ನಂಬರ್ 19. ಸಿಮಿಲರ್ಲಿ ಕ್ವಶನ್ ನಂಬರ್ 20 ಐತಿ. ದಟ್ ಈಸ್ ಎಫ್ ಈಸ್ ಈಕ್ವಲ್ಸ್ ಟು ಪಿ ಟಿ ಟು ದ ಪವರ್ -1 ಪ್ಲಸ್ ಕ್ಯೂ ಟಿ. ನೀ ಎಲ್ಲ ಥಿಂಕ್ ಮಾಡ್ತೀರ, ಈ ಕ್ಯೂ ಟಿ ಅಲ್ಲ,
ಇದು ಅಲ್ಲಪ್ಪಿ ನಿನ್ನ ಕ್ಯೂಟಿ ಅಲ್ಲ, ನಿನ್ನ ಕ್ಯೂಟಿಗಳು ಭಾಳ ಮಂದಿ ಅದಾರ. ಸೊ ಆ ಕಡೆ ನೋಡೋಕೆ ಹೋಗ್ಬೇಡ, ಫಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡು, ಆಮೇಲೆ ನಿಮ್ಮ ಕ್ಯೂಟಿ ಕಡೆ ನೋಡಕತ್ತಿ. ಸೊ ಪಿದು ನನಗೇನು ಬೇಕು, ಡಿ ಎಮ್ ಎಫ್ ಬೇಕು. ರಿಮೈನಿಂಗ್ ಎಲ್ಲ ಯೂಶ್ವಲ್ ಮೀನಿಂಗ್ಸ್. ಎಫ್ ಅಂದ್ರೆ ಫೋರ್ಸು, ಟಿ ಅಂದ್ರೆ ಟೈಮ್. ಕ್ಲಿಯರಪ್ಪಿ? ಐ ಹೋಪ್ ಸಾಲ್ವ್ ಮಾಡ್ತಿ ಅಂತ ಅನ್ಕೊಂಡಿನಪ್ಪಿ. ನಿನ್ನ ಸಂಬಂಧ ಒನ್ ಆಫ್ ದ ವೆರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ತೊಗೊಂಬಂದಿದ್ದೆ, ದಟ್ ಈಸ್ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ. ಆ್ಯಂಡ್ ಅಪ್ಕಮಿಂಗ್ ಸೆಷನ್ ಒಳಗಡೆ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡ್ಕೊಂಡು ತಗೊಂಬು ಆಫ್ ದ ಚಾಪ್ಟರ್ ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ಸ್. ಕ್ಲಿಯರಪ್ಪಿ? ಸಾಲ್ವ್ ಮಾಡು. ಸಾಲ್ವ್ ಮಾಡಿ ಕ್ವಶನ್ ನಂಬರ್ ಕ್ವಶನ್ ನಂಬರ್ 19 ಆ್ಯಂಡ್ ಕ್ವಶನ್ ನಂಬರ್ 20 ಅಂತ ಆನ್ಸರ್ ಸೆಂಡ್ ಮಾಡಪ್ಪಿ ಕಮೆಂಟ್ ಒಳಗಡೆ. ಸಪೋಸ್ ಬರಲಿಲ್ಲ ಅಂತಂದ್ರೆ ಕ್ವಶನ್ ನಂಬರ್ 19 ಬರಲ್ಲ, ಕ್ವಶನ್ ನಂಬರ್ 20 ಬರಲ್ಲ ಅಂತೇಳಿ ನನಗೆ ಕಮೆಂಟ್ ಆಗಪ್ಪಿ. ಆ್ಯಂಡ್ ನಾನು ನಿನಗೆ ಸಾಲ್ವ್ ಮಾಡಿ ಕಳಿಸ್ತೀನಿ. ಕ್ಲಿಯರಾ? And this is about your beautiful channel Pradeep Gowda 09. We will meet you in the next video and keep watching up to the next video. Clear up? See you in the next video.